ಹೌದಾ, ಅವನೇನಾ ಇವನು? ಹಾ, ಮತ್ತೆ ನೀನ್ ಯಾರು? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಪಾರ್ಟಿಗೆ ಇನ್ವೈಟೀಸ್ ಮಾತ್ರ ಬರಬಹುದು. ಹೌದಾ? ಹಾಗಾದ್ರೆ ನೀವ್ ಯಾವಾಗಾದ್ರೂ ನಮ್ಮ ಅರಮನೆಗೆ ಬನ್ನಿ, ನಾನ್ ನಿಮಗ್ ತೋರಿಸ್ತೀನಿ ಶ್ರೀಮಂತರ ಪಾರ್ಟಿ ಹೇಗಿರುತ್ತೆ ಅಂತ. ಈ ಆಂಟಿಕ್ ವಾಸು ಪ್ರಪಂಚದಲ್ಲಿ 2 ಪೀಸ್ ಇರೋದಲ್ವಾ? ಮತ್ತೆ 2ನೇ ವಾಸು ನಮ್ಮಪ್ಪ ಹೇಮಂತ್ ವರ್ಮಾ ಹತ್ರ ಇದೆ. ಟಿಯೋ ವರ್ಮಾ ಹೆಸರು ಕೇಳೇ ಇರ್ತೀಯ? ಅಯ್ಯೋ ಸಂಜಯ್ ಸರ್, ಗೀತಾ ಮ್ಯಾಮ್, ನೀವೇನಿಲ್ಲಿ? ನೈನಾ ಮೇಡಮ್, ನಾನು ಒಪ್ಕೊಳ್ತೀನಿ ನನ್ನ ಕೆಲಸದಲ್ಲಿ ನಿಯತ್ತಿದೆ ಅಂತ. ಯಾರಿಗೂ ಸಾಕು ನಾಯಿ ಆಗೋ ಅಷ್ಟು ಕೆಟ್ಟ ಕಾಲ ನನಗಿನ್ನೂ ಬಂದಿಲ್ಲ. ಅಮ್ಮ ಅಪ್ಪ ನಡೀರಿ. ಸರ್, ಒಂದು ವಿಷಯ ಅರ್ಥ ಆಗ್ಲಿಲ್ಲ. ನೀವಿಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಈ ಬಡವ್ರ ನಾಟಕ ಯಾಕೆ ಆಡ್ತಾ ಇದ್ದೀರಾ? ಒಬ್ಬ ತಂದೆ ಮಗನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೇಮಂತ್. ಆದ್ರೆ ಅಲ್ಲಿ ಆಸ್ತಿ ಅಂತಸ್ತು ಮುಖ್ಯ ಆಗಲ್ಲ. ನನ್ನ ಕಳೆದೋಗಿರೋ ಮಗ ಆಯುಷ್, ನಿನಗೆ ಗೊತ್ತಿದ್ದಿಲ್ಲ, ನನಗೆ ತುಂಬಾ ಶತ್ರುಗಳಿದ್ದಾರೆ. ಅವ್ರಿಗೇನಾದ್ರೂ ಮಿಸ್ ಆಗಿ ಗೊತ್ತಾದ್ರೆ ಆಯುಷ್ ನನ್ನ ಮಗ ಅಂತ, ಆಗ ಅವನ ಜೀವಕ್ಕೆ ಅಪಾಯ ಜಾಸ್ತಿ. ಇಲ್ಲ, ಅವನು ಪೂರ್ತಿ ಜೀವನನ ಈ ರೀತಿ ಬಡವನಾಗೆ ಬದುಕ್ಬೇಕಾ? ಕೆಲವು ಸಾರಿ ತಲೆ ತಗ್ಸಿ ಬದುಕೋದು ಸಾವುಗಿಂತ ಘೋರವಾಗಿರತ್ತೆ. ಈ ವಿಷಯ ನಿನ್ನನ್ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದು ಹೇಮಂತ್, ನೆನ್ಪಲ್ಲಿರ್ಲಿ. ಮಗಳೇ ಶಾಲಿನಿ, ಇವತ್ ನೀನ್ ನನ್ನ ಆಯುಷ್ಗೋಸ್ಕರ ಏನೆಲ್ಲ ಮಾಡಿದ್ಯೋ ಆ ಋಣನ ನಾನು ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಾನು ನನ್ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಆಂಟಿ. ನಿನ್ ಥರ ನಾನು ಕರ್ತವ್ಯನ ನಿಭಾಯಿಸ್ಬೇಕು. ಅದಕ್ಕೆ ನೀನ್ ನನಗೊಂದು ಅವಕಾಶ ಕೊಡ್ತೀಯಾ ಕರ್ತವ್ಯನ ನಿಭಾಯಿಸಕ್ಕೆ? ಒಂದ್ ವೇಳೆ ನೀನ್ ನನ್ನನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀಯ ಅಂದ್ರೆ ಪ್ರತಾಪ್ ಸಕ್ಸೇನಾ ಅವ್ರ ಮಗಳು ನಿಮ್ಮಂತ ಬೀದಿಲ್ ಹೋಗೋರ್ ಜೊತೆ ಸಂಬಂಧ ಬೆಳೆಸ್ತಾಳ? ಮರ್ತ್ ಹೋಯ್ತಾ ನಿನ್ಗೆ? ವಿಕ್ರಾಂತ್ ರಾಥೋಡ್ಗೆ ಹೆಂಡತಿ ಆಗ್ಬೇಕಾದವಳು ನೀನು. ನೀವು ನಿಮ್ಮ ಮಗಳು ಖುಷಿಯಾಗಿರ್ಬೇಕು ಅನ್ಕೊಂಡಿದ್ದೀರಲ್ವಾ? ಹಾಗಾದ್ರೆ ನಿಮ್ಮ ಮಗಳು ಖುಷಿ ನನ್ನ ಮಗ ಆಯುಷ್ ಜೊತೆ ಇದೆ. ಓ ಜಸ್ಟ್ ಶಟ್ ಅಪ್. ಏಯ್ ಬಾಯ್ಲಿ, ಇಲ್ಲಿವರೆಗೂ ನನ್ನ ಮಗಳ ಎಲ್ಲ ಆಸೆಗಳನ್ನ ಪೂರೈಸ್ತಾ ಬಂದಿದ್ದೀನಿ. ಆದ್ರೆ ಈ ಸಲ ನಿಮ್ಮಂತ ಬಿಕಾರಿಗಳ ಜೊತೆ ಸಂಬಂಧ ಬೆಳೆಸ್ತಾಳಂದ್ರೆ ಆ ಆಸೆನ ನಾನು ಈಡೇರೋದಕ್ ಬಿಡೋದಿಲ್ಲ. ನಿಮಗ್ ಗೊತ್ತಾ ವಿಕ್ರಾಂತ್ ರಾಥೋಡ್ ಅವ್ರ ಹೆಸರು ಎಲ್ಲಿವರೆಗೂ ಇದೆ ಅಂತ? ನಿಮ್ಮಂತ ನಾಲಾಯಕ್ ಹುಳುಗಳು ಅವ್ರ ಚಪ್ಲಿ ಹತ್ರ ಕೂಡ ರೀಚ್ ಆಗಕ್ಕಾಗಲ್ಲ. ನನ್ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಆದ್ರೆ ನನ್ನ ಪ್ರೀತಿಗೋಸ್ಕರ ನಮ್ಮ ಅಪ್ಪ ಅಮ್ಮನ ಮರ್ಯಾದೆನ ಬಿಟ್ಕೊಡಕ್ಕಾಗಲ್ಲ. ವಿಕ್ರಾಂತ್ನ ದ್ವೇಷ ಮಾಡ್ತೀನಿ ನಾನು. ಬಲವಂತವಾಗಿ ಮಾಡಿದ್ದ ಎಂಗೇಜ್ಮೆಂಟ್ ನ ನಾನು ಒಪ್ಪಲ್ಲ. ಏ ಶಾಲಿನಿ, ಈ ಪ್ರತಾಪ್ ಸಕ್ಸೇನಾನೇ ಈ ಸಂಬಂಧ ಒಪ್ಕೊಂಡಿರ್ಬೇಕಾದ್ರೆ ನಿನ್ನೊಪ್ಪಿಗೆ ಯಾರಿಗ್ ಬೇಕು? ಕಮ್ ಆನ್ ಶಾಲಿನಿ, ಇನ್ ಸಾಕ್ ಮಾಡು. ನಿನಗ್ ಗೊತ್ತಲ್ವಾ, ವಿಕ್ರಾಂತ್ ನಮ್ಗೋಸ್ಕರ ಧರಂ ಪಾಟೀಲ್ ಅವರ ಪಾರ್ಟಿ ಇನ್ವಿಟೇಷನ್ ಕಳ್ಸಿದ್ದಾರೆ. ಧರಂ ಪಾಟೀಲ್ ಇವ್ರಿಗೆ ಅವ್ರ ಮನೆ ಪಾತ್ರೆ ತೊಳೆಯೋ ಯೋಗ್ಯತೆನೂ ಇಲ್ಲ. ಬಿಕಾರಿಗಳ್ ತಂದು. ಸರಿಯಾಗಿ ಹೇಳಿದ್ರಿ ನೀವು. ಇದೇನೆ ನಮ್ ಸ್ಥಾನ. ಆದ್ರೆ ಬಹುಶಃ ಈ ಪಾರ್ಟಿದು VVIP ರೂಮಲ್ಲಿ ಕೂತ್ಕೊಳ್ಳೋ ಇನ್ವಿಟೇಷನ್ ನಮ್ಮ ಹತ್ರ ಇದೆ ನೋಡಿ. ನನ್ ಪ್ರಕಾರ ಇವರು ಎಲ್ಲೋ ಬೀದಿ ಕಸ ಗುಡಿಸ್ತಿರ್ಬೇಕಾದ್ರೆ VVIP ಪಾಸ್ ಸಿಕ್ಕಿರ್ಬೇಕು. ಅಮ್ಮ, ಇದು ಈ ಪಾಸ್ ನಿಮಗೆ ಎಲ್ಲಿಂದ ಸಿಕ್ತು? ಅದೃಷ್ಟದಿಂದ ಅಪ್ಪ. ಅದು ನಾನು ಮತ್ತೆ ಅಪ್ಪ ಕ್ಲೀನ್ ಮಾಡ್ತಿದ್ವಿ, ಆಗ ಅಲ್ಲೇ ಬಿದ್ದಿತ್ತು ಈ VVIP ಪಾಸ್. ಅದೃಷ್ಟ.
ನಿಮ್ಗೆ ಪಾಸ್ ಬೇಕು ಅಂದ್ರೆ ಇಟ್ಕೊಳ್ಳಿ. ನಾವೇನ್ ಮಾಡೋಣ ಪಾರ್ಟಿಗೆ ಹೋಗಿ? ಅಷ್ಟು ದೊಡ್ಡ ಪಾರ್ಟಿಯಲ್ಲಿ ಹೋಗಿ ಕೂತ್ಕೊಂಡು ತಿಂತೀವೇನೋ ನಿಜ. ಆ ದೊಡ್ಡವ್ರ ಜೊತೆ ಮಾತಾಡಕ್ಕಾಗತ್ತಾ ನಾವು? ನೀವ್ ಹೋಗಿ. ನಾನ್ ನಿಮ್ಗೆ ಈ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮಕ್ಳಿಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಇವ್ರಿಬ್ರು ಪ್ರೀತಿಗೆ ಬೆಲೆ ಕಟ್ಬೇಡಿ. ಬೆಲೆನ ಇವ್ರು ಮೊದ್ಲೇ ಕಟ್ಟಿದ್ದಾರೆ ಆಂಟಿ. ಇವ್ರ ಬಿಸ್ನೆಸ್ಗೋಸ್ಕರ ವಿಕ್ರಾಂತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮಾಡಿಸಿ ಈಗ ಪಾರ್ಟಿ ಇನ್ವಿಟೇಷನ್ಗೋಸ್ಕರ ನನ್ನ ಉಪಯೋಗಿಸ್ತಿದ್ದಾರೆ. ನಿನಗ್ ಗೊತ್ತಾ ಧರಂ ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋದು ಎಂತ ಸ್ಟೇಟಸ್ ಅಂತ? ಎಕ್ಸಾಕ್ಟ್ಲಿ. ನೋಡಿ, ನಾನು ಬಿಸ್ನೆಸ್ ಮ್ಯಾನ್. ನನಗೆ ಎಲ್ಲಿ ಲಾಭ ಸಿಗುತ್ತೋ ಅಲ್ಲೇ ನಾನು ಕೆಲಸ ಮಾಡೋದು. ಆದ್ರೆ ಈ ಸಾರಿ ನಿನ್ನನ್ನು ಆಯ್ಕೆ ಮಾಡ್ಕೊಂಡು ನನ್ನ ಮಗಳು ತಪ್ಪು ಮಾಡಿದಾಳೆ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.